ಕೊಪ್ಪಳದ ಪ್ರತಿನಿಧಿ ಈರಯ್ಯ ಹಿರೇಮಠ. ಈಗಾಗಲೇ ಏನಂತಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ ಏನಂತಂದ್ರೆ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗ್ತಕ್ಕಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಸದ್ಯ ಏನಂತಂದ್ರೆ ಜಲಾಶಯದಲ್ಲಿ ಕೇವಲ 11 TMC ನೀರಿದ್ದಾಗಲೇ ಏನಂದ್ರೆ ಕಾರ್ಖಾನೆಗಳಿಗೆ ನೀರನ್ನ ಬಿಡ್ಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ನಾನು ಈ ಒಂದು ತುಂಗಭದ್ರಾ ಜಲಾಶಯದ ಬ್ಯಾಕ್ ವಾಟರ್ ನಲ್ಲಿ ಇದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಇಲ್ಲಿರ್ತಕ್ಕಂತಹ ಏನು ಮೋಟರ್ಗಳು ಏನಿದಾವೆ, ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳೇನಿದಾವೆ, ಕಾರ್ಖಾನೆಗಳಿಗೆ ನೀರನ್ನ ಸರಬರಾಜು ಮಾಡಲಿಕ್ಕೆ ಹಾಕಿರುವಂತಹ ಮೋಟರ್ಗಳು. ಇವೆಲ್ಲವೂ ಕೂಡ ಈಗ ನೀರು ಕಡಿಮೆ ಇದ್ರೂ ಕೂಡ ಕಾರ್ಖಾನೆಗಳಿಗೆ ಈ ಒಂದು ಜಲಾಶಯದಿಂದ ಅಧಿಕಾರಿಗಳು ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಮುಂಚೆ ಇವೆಲ್ಲಾ ಮೋಟರ್ಗಳು ಆಣಿದ್ವು. ಸದ್ಯ ಏನಂದ್ರೆ ರಿಪಬ್ಲಿಕ್ ಕನ್ನಡ ಬಂದು ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಒಂದು ಮೋಟರ್ಗಳನ್ನ ಈಗಾಗಲೇ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಿರಂತರವಾಗಿ ಈ ಒಂದು ಜಲಾಶಯದ ನೀರನ್ನ ಕಾರ್ಖಾನೆಗಳಿಗೆ ಅಧಿಕಾರಿಗಳು ಒಂದು ಸಪ್ಲೈಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಏನಂತಂದ್ರೆ ನೀವು ಯಾವ ರೀತಿ ಅಂತಂದ್ರೆ ಈಗಾಗಲೇ ಮುಂದಿನ ದಿನಗಳಲ್ಲಿ 4 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ಅಭಾವ ಉಂಟಾಗ್ತಾ ಇದ್ರು ಕೂಡ ಕಾರ್ಖಾನೆಗಳಿಗೆ ನೀರನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದನ್ನ ರಿಯಾಲಿಟಿ ಚೆಕ್ ಮುಖಾಂತರ ಚೆಕ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಎಲ್ಲ ಮೋಟರ್ಗಳು ಕೂಡ ಆನ್ ಇದ್ವು. ಆದ್ರೆ ಈಗ ನಾವು ಇಲ್ಲಿ ಬಂದು ಇದನ್ನ ವಿಡಿಯೋವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಇದನ್ನ ಈಗ ಬಂದ್ ಮಾಡಿದ್ದಾರೆ. ಅಂದ್ರೆ ಅನಧಿಕೃತವಾಗಿ ಅಂದ್ರೆ ಈ ಒಂದು ಜನರಿಗೆ ಕುಡಿಲಿಕ್ಕೆ ನೀರು ಕಡಿಮೆ ಆದ್ರೂ ಸಹ ಚಿಂತೆ ಇಲ್ಲ, ಆದ್ರೆ ಕಾರ್ಖಾನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶಗಳಿಂದ ಇಲ್ಲಿರುವಂತಹ ಡ್ಯಾಮ್ ನ ಅಧಿಕಾರಿಗಳು ನೀರನ್ನ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರ್ಖಾನೆಗಳಿಗೆ ನೀಡತಕ್ಕಂತ ನೀರಿನ ಪಾಲನ್ನ ಕಾರ್ಖಾನೆಯವರು ತೆಗೆದುಕೊಳ್ಬೇಕು, ಅದನ್ನ ತಮ್ಮ ಹತ್ರ ಸ್ಟೋರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ರೂಲ್ಸ್ ಇದ್ರು ಕೂಡ ಇವರು ಬೇಸಿಗೆಯ ಸಂದರ್ಭದಲ್ಲಿಯೇ ಇಲ್ಲಿರುವಂತಹ ಡ್ಯಾಮ್ ನ ನೀರನ್ನ ಏನು ಅನಧಿಕೃತವಾಗಿ ತಮ್ಮ ಏನು ಕಾರ್ಖಾನೆಗಳಿಗೆ ಸಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಇದು ನೇರವಾಗಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಮೇಲೆ ಒಂದು ಸಾಕಷ್ಟು ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ನೀರಿನ ಕೊರತೆ ಆಗುತ್ತೆ. ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿನ ಅಭಾವ ಉಂಟಾಗುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳು ಇದನ್ನ ಡ್ಯಾಮ್ ನ ತುಂಬಿ ಏನು ಮಳೆಗಾಲದ ಸಂದರ್ಭದಲ್ಲಿ ಈ ಕಾರ್ಖಾನೆಗಳಿಗೆ ನೀರನ್ನ ಸ್ಟೋರೇಜ್ ಮಾಡಲಿಕ್ಕೆ ಕೊಡಬೇಕು. ಆದ್ರೆ ಅದ್ಯಾವುದನ್ನು ಪಾಲನೆ ಮಾಡದೆ ಅಧಿಕಾರಿಗಳು ಮತ್ತೆ ಕಾರ್ಖಾನೆ ಸಿಬ್ಬಂದಿಗಳು ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಕೊರತೆ ಯಾವಾಗ ಉಂಟಾಗುತ್ತೆ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಬ್ಯಾಕ್ ವಾಟರ್ ನಿಂದ ನೀರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಡ್ಯಾಮ್ ನಲ್ಲಿ 11 TMC ನೀರಿದೆ. 11 TMC ನೀರಲ್ಲಿ ಈಗಾಗಲೇ 4 ಜಿಲ್ಲೆಗಳಲ್ಲಿ ಕುಡಿಲಿಕ್ಕೆ ನೀರನ್ನ ಕೊಡಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಬೇಸಿಗೆ ಸಂದರ್ಭ ಈಗಾಗಲೇ ಹಲವು ಕಡೆ ಏನಂತಂದ್ರೆ ನೀರಿನ ಅಭಾವ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಜಿಲ್ಲಾಧಿಕಾರಿಗಳ ಹೇಳುವ ಮುಖಾಂತರ ನಾವು ಇಲ್ಲಿ ಯಾವುದೇ ನೀರಿನ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನೂ 1.5 ತಿಂಗಳುಗಳ ಕಾಲ ಅಂದ್ರೆ ಜೂನ್ ವರೆಗೂ ಕೂಡ ಮಳೆ ಆರಂಭವಾಗುವ ವರೆಗೂ ಕೂಡ ಏನು ನೀರಿನ ಮೂಲ ಇಲ್ಲ, ಇಲ್ಲಿ ಯಾವುದೇ ರೀತಿ ನೀರು ಬರೋದಲ್ಲ. ಆದ್ರೆ ಈಗ ಈ ಒಂದು ಕಾರ್ಖಾನೆಗಳು ಈ ಒಂದು ನೀರನ್ನ ತೆಗೆದುಕೊಳ್ತಾ ಇದಾರಲ್ಲ, ಇದು ಮುಂದಿನ ದಿನಗಳಲ್ಲಿ ಒಂದು ರೀತಿ ಕುಡಿಯೋ ನೀರಿಗೆ ಹಾಹಾಕಾರವನ್ನ ಸೃಷ್ಟಿ ಮಾಡುತ್ತೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ಕಾರ್ಖಾನೆಗಳಿಗೆ ಏನೋ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು. ಜನರ ಕುಡಿಲಿಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಜನರಿಗೆ ಕುಡಿಲಿಕ್ಕೆ ನೀರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕೊಪ್ಪಳದ ಪ್ರತಿನಿಧಿ ಈರಯ್ಯ ಹಿರೇಮಠ. ಈಗಾಗಲೇ ಏನಂತಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ ಏನಂತಂದ್ರೆ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗ್ತಕ್ಕಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಸದ್ಯ ಏನಂತಂದ್ರೆ ಜಲಾಶಯದಲ್ಲಿ ಕೇವಲ 11 TMC ನೀರಿದ್ದಾಗಲೇ ಏನಂದ್ರೆ ಕಾರ್ಖಾನೆಗಳಿಗೆ ನೀರನ್ನ ಬಿಡ್ಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ನಾನು ಈ ಒಂದು ತುಂಗಭದ್ರಾ ಜಲಾಶಯದ ಬ್ಯಾಕ್ ವಾಟರ್ ನಲ್ಲಿ ಇದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಇಲ್ಲಿರ್ತಕ್ಕಂತಹ ಏನು ಮೋಟರ್ಗಳು ಏನಿದಾವೆ, ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳೇನಿದಾವೆ, ಕಾರ್ಖಾನೆಗಳಿಗೆ ನೀರನ್ನ ಸರಬರಾಜು ಮಾಡಲಿಕ್ಕೆ ಹಾಕಿರುವಂತಹ ಮೋಟರ್ಗಳು. ಇವೆಲ್ಲವೂ ಕೂಡ ಈಗ ನೀರು ಕಡಿಮೆ ಇದ್ರೂ ಕೂಡ ಕಾರ್ಖಾನೆಗಳಿಗೆ ಈ ಒಂದು ಜಲಾಶಯದಿಂದ ಅಧಿಕಾರಿಗಳು ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಮುಂಚೆ ಇವೆಲ್ಲಾ ಮೋಟರ್ಗಳು ಆಣಿದ್ವು. ಸದ್ಯ ಏನಂದ್ರೆ ರಿಪಬ್ಲಿಕ್ ಕನ್ನಡ ಬಂದು ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಒಂದು ಮೋಟರ್ಗಳನ್ನ ಈಗಾಗಲೇ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಿರಂತರವಾಗಿ ಈ ಒಂದು ಜಲಾಶಯದ ನೀರನ್ನ ಕಾರ್ಖಾನೆಗಳಿಗೆ ಅಧಿಕಾರಿಗಳು ಒಂದು ಸಪ್ಲೈಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಏನಂತಂದ್ರೆ ನೀವು ಯಾವ ರೀತಿ ಅಂತಂದ್ರೆ ಈಗಾಗಲೇ ಮುಂದಿನ ದಿನಗಳಲ್ಲಿ 4 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ಅಭಾವ ಉಂಟಾಗ್ತಾ ಇದ್ರು ಕೂಡ ಕಾರ್ಖಾನೆಗಳಿಗೆ ನೀರನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದನ್ನ ರಿಯಾಲಿಟಿ ಚೆಕ್ ಮುಖಾಂತರ ಚೆಕ್ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲ ಮೋಟರ್ಗಳು ಕೂಡ ಆನ್ ಇದ್ವು. ಆದ್ರೆ ಈಗ ನಾವು ಇಲ್ಲಿ ಬಂದು ಇದನ್ನ ವಿಡಿಯೋವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಇದನ್ನ ಈಗ ಬಂದ್ ಮಾಡಿದ್ದಾರೆ. ಅಂದ್ರೆ ಅನಧಿಕೃತವಾಗಿ ಅಂದ್ರೆ ಈ ಒಂದು ಜನರಿಗೆ ಕುಡಿಲಿಕ್ಕೆ ನೀರು ಕಡಿಮೆ ಆದ್ರೂ ಸಹ
ಚಿಂತೆ ಇಲ್ಲ. ಆದ್ರೆ ಕಾರ್ಖಾನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶಗಳಿಂದ ಇಲ್ಲಿರುವಂತಹ ಡ್ಯಾಮ್ನ ಅಧಿಕಾರಿಗಳು ನೀರನ್ನ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರ್ಖಾನೆಗಳಿಗೆ ನೀಡ್ತಕ್ಕಂತ ನೀರಿನ ಪಾಲನ್ನ ಕಾರ್ಖಾನೆಯವರು ತೆಗೆದುಕೊಳ್ಬೇಕು, ಅದನ್ನ ತಮ್ಮ ಹತ್ರ ಸ್ಟೋರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ರೂಲ್ಸ್ ಇದ್ರು ಕೂಡ ಇವರು ಬೇಸಿಗೆಯ ಸಂದರ್ಭದಲ್ಲಿಯೇ ಇಲ್ಲಿರುವಂತಹ ಡ್ಯಾಮ್ನ ನೀರನ್ನ ಏನು ಅನಧಿಕೃತವಾಗಿ ತಮ್ಮ ಏನು ಕಾರ್ಖಾನೆಗಳಿಗೆ ಸಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಇದು ನೇರವಾಗಿ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಮೇಲೆ ಒಂದು ಸಾಕಷ್ಟು ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ನೀರಿನ ಕೊರತೆ ಆಗುತ್ತೆ, ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿನ ಅಭಾವ ಉಂಟಾಗುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳು ಇದನ್ನ ಡ್ಯಾಮ್ನ ತುಂಬಿ ಏನು ಮಳೆಗಾಲದ ಸಂದರ್ಭದಲ್ಲಿ ಈ ಕಾರ್ಖಾನೆಗಳಿಗೆ ನೀರನ್ನ ಸ್ಟೋರೇಜ್ ಮಾಡಲಿಕ್ಕೆ ಕೊಡಬೇಕು. ಆದ್ರೆ ಅದ್ಯಾವುದನ್ನು ಪಾಲನೆ ಮಾಡದೆ ಅಧಿಕಾರಿಗಳು ಮತ್ತೆ ಕಾರ್ಖಾನೆ ಸಿಬ್ಬಂದಿಗಳು ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಕೊರತೆ ಯಾವಾಗ ಉಂಟಾಗುತ್ತೆ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಬ್ಯಾಕ್ ವಾಟರ್ ನಿಂದ ನೀರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಡ್ಯಾಮ್ ನಲ್ಲಿ 11 TMC ನೀರಿದೆ. 11 TMC ನೀರಲ್ಲಿ ಈಗಾಗಲೇ 4 ಜಿಲ್ಲೆಗಳಲ್ಲಿ ಕುಡಿಲಿಕ್ಕೆ ನೀರನ್ನ ಕೊಡಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಬೇಸಿಗೆ ಸಂದರ್ಭ ಈಗಾಗಲೇ ಹಲವು ಕಡೆ ಏನಂತಂದ್ರೆ ನೀರಿನ ಅಭಾವ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಜಿಲ್ಲಾಧಿಕಾರಿಗಳ ಹೇಳುವ ಮುಖಾಂತರ ನಾವು ಇಲ್ಲಿ ಯಾವುದೇ ನೀರಿನ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನೂ 1.5 ತಿಂಗಳುಗಳ ಕಾಲ ಅಂದ್ರೆ ಜೂನ್ ವರೆಗೂ ಕೂಡ ಮಳೆ ಆರಂಭವಾಗುವ ವರೆಗೂ ಕೂಡ ಏನು ನೀರಿನ ಮೂಲ ಇಲ್ಲ, ಇಲ್ಲಿ ಯಾವುದೇ ರೀತಿ ನೀರು ಬರೋದಿಲ್ಲ. ಆದ್ರೆ ಈಗ ಈ ಒಂದು ಕಾರ್ಖಾನೆಗಳು ಈ ಒಂದು ನೀರನ್ನ ತೆಗೆದುಕೊಳ್ತಾ ಇದಾರಲ್ಲ, ಇದು ಮುಂದಿನ ದಿನಗಳಲ್ಲಿ ಒಂದು ರೀತಿ ಕುಡಿಯೋ ನೀರಿಗೆ ಹಾಹಾಕಾರವನ್ನ ಸೃಷ್ಟಿ ಮಾಡುತ್ತೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ಕಾರ್ಖಾನೆಗಳಿಗೆ ಏನೋ ನೀರನ್ನ ಸಪ್ಲೈ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕು. ಜನರ ಕುಡಿಲಿಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಜನರಿಗೆ ಕುಡಿಲಿಕ್ಕೆ ನೀರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕೊಪ್ಪಳದ ಪ್ರತಿನಿಧಿ ಈರಯ್ಯ ಹಿರೇಮಠ. ಈಗಾಗಲೇ ಏನಂತಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ ಏನಂತಂದ್ರೆ 4 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗ್ತಕ್ಕಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಸದ್ಯ ಏನಂತಂದ್ರೆ ಜಲಾಶಯದಲ್ಲಿ ಕೇವಲ 11 TMC ನೀರಿದ್ದಾಗಲೇ ಏನಂದ್ರೆ ಕಾರ್ಖಾನೆಗಳಿಗೆ ನೀರನ್ನ ಬಿಡ್ಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ನಾನು ಈ ಒಂದು ತುಂಗಭದ್ರಾ ಜಲಾಶಯದ ಬ್ಯಾಕ್ ವಾಟರ್ ನಲ್ಲಿ ಇದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಇಲ್ಲಿರ್ತಕ್ಕಂತಹ ಏನು ಮೋಟರ್ಗಳೇನಿದಾವೆ, ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳೇನಿದಾವೆ, ಕಾರ್ಖಾನೆಗಳಿಗೆ ನೀರನ್ನ ಸರಬರಾಜು ಮಾಡಲಿಕ್ಕೆ ಹಾಕಿರುವಂತಹ ಮೋಟರ್ಗಳು ಇವೆಲ್ಲವೂ ಕೂಡ ಈಗ ನೀರು ಕಡಿಮೆ ಇದ್ರೂ ಕೂಡ ಕಾರ್ಖಾನೆಗಳಿಗೆ ಈ ಒಂದು ಜಲಾಶಯದಿಂದ ಅಧಿಕಾರಿಗಳು ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಮುಂಚೆ ಇವೆಲ್ಲಾ ಮೋಟರ್ಗಳು ಆನ್ ಇದ್ವು. ಸದ್ಯ ಏನಂದ್ರೆ ರಿಪಬ್ಲಿಕ್ ಕನ್ನಡ ಬಂದು ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಒಂದು ಮೋಟರ್ಗಳನ್ನ ಈಗಾಗಲೇ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಿರಂತರವಾಗಿ ಈ ಒಂದು ಜಲಾಶಯದ ನೀರನ್ನ ಕಾರ್ಖಾನೆಗಳಿಗೆ ಅಧಿಕಾರಿಗಳು ಒಂದು ಸಪ್ಲೈಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಏನಂತಂದ್ರೆ ನೀವು ಯಾವ ರೀತಿ ಅಂತಂದ್ರೆ ಈಗಾಗಲೇ ಮುಂದಿನ ದಿನಗಳಲ್ಲಿ 4 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ಅಭಾವ ಉಂಟಾಗ್ತಾ ಇದ್ರು ಕೂಡ ಕಾರ್ಖಾನೆಗಳಿಗೆ ನೀರನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದನ್ನ ರಿಯಾಲಿಟಿ ಚೆಕ್ ಮುಖಾಂತರ ಚೆಕ್ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲ ಮೋಟರ್ಗಳು ಕೂಡ ಆನ್ ಇದ್ವು. ಆದ್ರೆ ಈಗ ನಾವು ಇಲ್ಲಿ ಬಂದು ಇದನ್ನ ವಿಡಿಯೋವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಇದನ್ನ ಈಗ ಬಂದ್ ಮಾಡಿದ್ದಾರೆ. ಅಂದ್ರೆ